ಇನ್ನು ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಕ್ಷಣಕ್ಕೂ ರಣಭೀಕರ ಮತ್ತು ಭಯಾನಕವಾಗ್ತಾ ಇದೆ. ಇಸ್ರೇಲ್ನ ಅಟ್ಟಹಾಸಕ್ಕೆ ಇಬ್ಬರು ಮಕ್ಕಳು ಸೇರಿ 18 ಜನ ಬಲಿಯಾಗಿದ್ದಾರೆ. ಅಲ್ಬೋರ್ಜ್ ಪ್ರಾಂತ್ಯದ ವಸತಿ ಪ್ರದೇಶಗಳ ಮೇಲೆ ಕೂಡ ಈಗಾಗಲೇ ದಾಳಿ ಮಾಡಲಾಗಿದೆ. ಅಮೆರಿಕ ಇಸ್ರೇಲ್ ಪಡೆಗಳು ನಡೆಸಿದ ವೈಮಾನಿಕ ದಾಳಿಯನ್ನು ನಡೆಸಿದ್ದಾರೆ. ಇರಾನ್ನ ಕೋರಮಾಬಾದ್ ಏರ್ಪೋರ್ಟ್ನಲ್ಲಿ ಕೂಡ ಧ್ವಂಸ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಏರ್ ಸ್ಟ್ರೈಕ್ ನಡೆಸ್ತಾ ಇರುವಂತಹ ಇಸ್ರೇಲ್ ಶಿರಾಜ್ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಕ್ಷಿಪಣಿ ದಾಳಿಯನ್ನು ಆರಿಸಿದ್ದಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಸಾಮಗ್ರಿಗಳನ್ನು ಕೂಡ ಇಲ್ಲಿ ಧ್ವಂಸವನ್ನು ಮಾಡಿದ್ದಾರೆ. ರಾಸಾಯನಿಕ ಘಟಕಗಳನ್ನು ಉತ್ಪಾದಿಸುವ ಘಟಕ ಅವುಗಳನ್ನು ಸಹಿತ ಇಲ್ಲಿ ಧ್ವಂಸ ಮಾಡಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೂ ಬಾಂಬ್ನ ಸುರಿಮಳೆ. ಇಲ್ಲಿ ಇಸ್ರೇಲ್ ಸಹಿತ ಈ ಒಂದು ಇರಾನ್ನ ಮೇಲೆ ದೊಡ್ಡ ಮಟ್ಟದ ರೀತಿಯಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಕ್ಷಣಕ್ಕೂ ಕೂಡ ರಣಭೀಕರವಾಗ್ತಾ ಇದೆ. ಭಯಾನಕವಾದಂತಹ ಯುದ್ಧ ಸಂಭವಿಸ್ತಾ ಇದೆ. ಈ ಒಂದು ಸಂಘರ್ಷ ಸದ್ಯದ ಮಟ್ಟಿಗೆ ಎಲ್ಲೂ ಸಹಿತ ಕೊನೆಗೊಳ್ಳುವ ಹಂತದಲ್ಲಿ ಇಲ್ಲ. ಇಸ್ರೇಲ್ನ ಅಟ್ಟಹಾಸಕ್ಕೆ ಇಬ್ಬರು ಮಕ್ಕಳು ಸೇರಿ 18 ಜನ ಈಗಾಗಲೇ ಬಲಿಯಾಗಿದ್ದಾರೆ. ಅಲ್ಬೋರ್ಜ್ ಪ್ರಾಂತ್ಯದ ವಸತಿ ಪ್ರದೇಶಗಳ ಮೇಲೆ ಈಗಾಗಲೇ ದಾಳಿಯನ್ನು ಸಹಿತ ಮಾಡಲಾಗಿದೆ. ಅಮೆರಿಕ ಇಸ್ರೇಲ್ ಪಡೆಗಳು ಈ ಒಂದು ನಡೆಸಿರುವಂತಹ ವೈಮಾನಿಕ ದಾಳಿಗಿದ್ದ ಇಬ್ಬರು ಮಕ್ಕಳು ಸೇರಿ 18 ಜನ ಈಗಾಗಲೇ ಬಲಿಯಾಗಿದ್ದಾರೆ. ಇರಾನ್ನ ಕೋರಮಾಬಾದ್ ಏರ್ಪೋರ್ಟ್ ಕೂಡ ಧ್ವಂಸ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಆಗಿ ಏರ್ ಸ್ಟ್ರೈಕ್ ನಡೆಸ್ತಾ ಇದೆ ಇಸ್ರೇಲ್ ದೊಡ್ಡ ಮಟ್ಟದ ರೀತಿಯಲ್ಲಿ ಇರಾನ್ನ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಶಿರಾಜ್ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಕ್ಷಿಪಣಿ ದಾಳಿಯನ್ನು ಸುರಿಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಸಾಮಗ್ರಿಗಳನ್ನು ಕೂಡ ಇಲ್ಲಿ ಧ್ವಂಸ ಮಾಡಿದೆ. ರಾಸಾಯನಿಕ ಘಟಕಗಳನ್ನು ಉತ್ಪಾದಿಸುವ ಘಟಕ ಅವುಗಳನ್ನು ಕೂಡ ಇಲ್ಲಿ ಧ್ವಂಸ ಮಾಡಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೂ ಸಹಿತ ಬಾಂಬ್ ಸುರಿಮಳೆಯನ್ನು ಹಾಕಿದ್ದಾರೆ. ಈಗಾಗಲೇ ಯುದ್ಧ ಆರಂಭವಾಗಿ 1 ತಿಂಗಳ ಕಾಲ ಆಯಿತು. ಈಗಲೂ ಸಹಿತ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯವನ್ನು ಅಂದರೆ ಜಂಟಿ ದಾಳಿಯನ್ನು ಇರಾನ್ ಮೇಲೆ ಮಾಡ್ತಾ ಇದೆ. ಇದರಿಂದಾಗಿ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಯುದ್ಧ ಸಂಭವಿಸ್ತಾ ಇದೆ. ರಣಭೀಕರವಾದಂತಹ ಮತ್ತು ಭಯಾನಕವಾದಂತಹ ಯುದ್ಧ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇಸ್ರೇಲ್ನ ಈ ಒಂದು ಅಟ್ಟಹಾಸಕ್ಕೆ ಇಸ್ರೇಲ್ ಏನು ದಾಳಿ ಮಾಡಿದೆ, ಇದರಿಂದ ಇಬ್ಬರು ಮಕ್ಕಳು ಸೇರಿಕೊಂಡು 18 ಮಂದಿ ಈಗಾಗಲೇ ಬಲಿಯಾಗಿದ್ದಾರೆ. ಅಲ್ಬೋರ್ಜ್ ಪ್ರಾಂತ್ಯದ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಅಲ್ಲೂ ಸಹಿತ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇರಾನ್ನ ಕೋರಮಾಬಾದ್ ಏರ್ಪೋರ್ಟ್ನಲ್ಲೂ ಕೂಡ ಆ ಒಂದು ಏರ್ಪೋರ್ಟ್ನ ಪ್ರದೇಶವನ್ನು ಈಗ ಧ್ವಂಸ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಆಗಿ ಏರ್ ಸ್ಟ್ರೈಕ್ ನಡೆಸ್ತಾ ಇರುವಂತಹ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ಕೂಡ ಜಂಟಿ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದೆ. ಇರಾನ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಮತ್ತು ಇರಾನ್ನ ಪ್ರಮುಖ ಏರ್ಪೋರ್ಟ್ಗಳನ್ನು ಗುರಿಯಾಗಿಸಿಕೊಂಡು ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಇಲ್ಲಿ ದಾಳಿಗಳ ಮೇಲೆ ದಾಳಿಗಳನ್ನು ಬ್ಯಾಕ್ ಟು ಬ್ಯಾಕ್ ಏರ್ ಸ್ಟ್ರೈಕನ್ನು ನಡೆಸ್ತಾ ಇದೆ. ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ಇಸ್ರೇಲ್ ಎರಡೂ ಸಹಿತ ಈ ರೀತಿಯಾಗಿ ಇರಾನ್ನ ಮೇಲೆ ದೊಡ್ಡ ಮಟ್ಟದ ರೀತಿಯಲ್ಲಿ ದಾಳಿಗಳನ್ನು ಕ್ಷಿಪಣಿಗಳನ್ನು ಉರುಳಿಸ್ತಾ ಇದೆ. ಸೊ ಇದರಿಂದ ಇರಾನ್ ಎಷ್ಟೇ ದೊಡ್ಡ ಮಟ್ಟದ ರೀತಿಯಲ್ಲಿ ಪೆಟ್ಟನ್ನು ಅನುಭವಿಸಿದರೂ ಕೂಡ ಅದು ಒಂದು ದೃಢವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದ್ರೆ ನಾವಿರಬೇಕು ಇಲ್ಲ ನೀವಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಸಹಿತ ಇಲ್ಲಿ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದೆ. ಯಾವುದೇ ಕಾರಣಕ್ಕೂ ಶರಣಾಗುವಂತಹ ಮಾತುಗಳೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಇದೆ. ಈಗಿರಬೇಕಾದ್ರೆ ಇಸ್ರೇಲ್ನೂ ಸಹಿತ ಇರಾನ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಇಲ್ಲಿ ದಾಳಿಗಳನ್ನು ಮಾಡ್ತಾ ಇದೆ. ಈ ಒಂದು ದಾಳಿಯಲ್ಲಿ ಇಬ್ಬರು ಮಕ್ಕಳು ಸೇರಿ 18 ಮಂದಿ ಬಲಿಯಾಗಿದ್ದಾರೆ.